7 ಜನ್ಮಗಳ ಪುಣ್ಯಕ್ಕಾಗಿ ನವರಾತ್ರಿಯಲ್ಲಿ ಆಯಾ ದಿನಗಳ ಆಯಾ ಮಂತ್ರಗಳನ್ನ 108 ಬಾರಿ ಚಿನ್ಮುದ್ರೆಯಲ್ಲಿ ಶ್ರದ್ಧೆಯಿಂದ ಜಪಿಸಬೇಕು ಅಂತ ಹೇಳ್ತಾರೆ. ಇವತ್ತು ನವರಾತ್ರಿಯ ಮೊದಲನೇ ದಿನ ಅಂಡ್ ಇವತ್ತು ಶೈಲಪುತ್ರಿಯನ್ನ ಪ್ರಾರ್ಥಿಸಬೇಕು. ಇವತ್ತಿನ ಮಂತ್ರ ಓಂ ಹ್ರೀಂ ಶ್ರೀಂ ಶೈಲಪುತ್ರಿ ದುರ್ಗಾಯೇನ್ ನಮಃ. ಅಂಡ್ ಇವತ್ತಿನ ಬಣ್ಣ ಬಿಳಿ, ಯಾವ್ದಾದ್ರು ಬಿಳಿ ಉಡುಪನ್ನ ಧರಿಸಬೇಕು ಅಂತ ಹೇಳ್ತಾರೆ. ಶೈಲಪುತ್ರಿ, ಶೈಲ ಅಂದ್ರೆ ಪರ್ವತ, ಪುತ್ರಿ ಅಂದ್ರೆ ಮಗಳು. ಪರ್ವತರಾಜನ ಮಗಳು ಶೈಲಪುತ್ರಿ. ನವದುರ್ಗೆಯರ ಮೊದಲನೇ ರೂಪ ಶೈಲಪುತ್ರಿ. ಹಿಂದಿನ ಜನ್ಮದಲ್ಲಿ ಸತಿಯಾಗಿದ್ದು ಪರ್ವತರಾಜನ ಮಗಳಾದ ಇವಳು ಪಾರ್ವತಿ ಅಂತ ಕರೆಸಿಕೊಳ್ಳುತ್ತಾಳೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪಾರ್ವತಿ ಶಿವನ ಅರ್ಧಾಂಗಿ. ನಾನ್ ಯಾವತ್ತು ನವರಾತ್ರಿ ಹಬ್ಬನ ಇಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಿರಲಿಲ್ಲ, ಬಟ್ ಈ ಸಲ ತುಂಬಾ ಶ್ರದ್ಧೆಯಿಂದ ಮಾಡ್ಬೇಕು ಅಂತ ಡಿಸೈಡ್ ಆಗಿದ್ದೆ. 9 ದಿನಾನು ಆ ದಿನದ ಬಣ್ಣಗಳ ಬಟ್ಟೆಗಳನ್ನ ಧರಿಸಿ 9 ದೇವಿಗಳ ದರ್ಶನ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಆದ್ವಿ. ಮೊದಲು ನಾವು ಸ್ಟಾರ್ಟ್ ಮಾಡ್ತಿರೋದೇ ಶ್ರೀ ಬನಶಂಕರಮ್ಮನ ಗುಡಿಯಿಂದ. ಬನಶಂಕರಿ ದೇವಸ್ಥಾನ ಬನಶಂಕರಿಯಲ್ಲಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಹೀಗೆ 9 ದಿನ 9 ಡಿಫ್ರೆಂಟ್ ಕಲರ್ಸ್ ಆಫ್ ಸೀರೆಗಳನ್ನ ಉಟ್ಕೊಂಡು 9 ದೇವಿಗಳ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಿದೀವಿ. ನನ್ನೊಟ್ಟಿಗೆ ನಿಮ್ಮನ್ನು ಕೂಡ ಎಲ್ಲಾ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗ್ತೀನಿ ಥ್ರೂ ಮೈ ಮಿನಿ ವ್ಲಾಗ್. ಈ ವಿಡಿಯೋ ಲಾಸ್ಟ್ ಅಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡ್ತೀನಿ, ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ ಯಾವ ದಿನ ಯಾವ ಮಂತ್ರ ಪಠಿಸಬೇಕು ಅಂತ. ನಾಳೆ ಕೆಂಪು ಬಣ್ಣ, ನಿಮ್ಮ ಹತ್ರ ಯಾವ್ದಾದ್ರು ಕೆಂಪು ಬಟ್ಟೆ ಇದ್ರೆ ಅದನ್ನ ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತೆ ನಿಮ್ಗೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ.